ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ ಎಲ್ಲರಿಗೂ. ಶ್ರೀಕೃಷ್ಣನ ಕಥೆಗಳು. ಒಂದು ಸಲ ಶ್ರೀಕೃಷ್ಣ ಅಣ್ಣ ಬಲರಾಮನ ಜೊತೆ ಅಂಗಳದಲ್ಲಿ ಆಟ ಆಡುತ್ತಿದ್ದ. ಮಕ್ಕಳಿನ್ನೂ ಚಿಕ್ಕವರು. ತುಂಟ ಕೃಷ್ಣ ಹಿಡಿಮಣ್ಣನ್ನು ಬಾಯಿಗೆ ಹಾಕಿಕೊಂಡ. ಅಮ್ಮ ಬೇಗ ಬಾ, ಕೃಷ್ಣ ಮಣ್ಣು ತಿನ್ನುತ್ತಿದ್ದಾನೆ, ಬಾಯೊಳಗೆ ಮಣ್ಣು ತುಂಬಿಸಿಕೊಂಡಿದ್ದಾನೆ ಎಂದು ಬಲರಾಮ ಗಟ್ಟಿಯಾಗಿ ಕೂಗಿಕೊಂಡ. ಯಶೋದೆ ಓಡಿ ಬಂದು, ಓ ಕೃಷ್ಣ, ಏನು ಮಾಡಿದೆ? ನೀನು ಮಣ್ಣು ತಿಂದೆಯಾ ಎಂದು ಬೊಬ್ಬೆ ಹಾಕಿದೆ. ಶ್ರೀಕೃಷ್ಣ ಏನೂ ಗೊತ್ತಿಲ್ಲದವನಂತೆ ತಲೆ ಅಲುಗಾಡಿಸಿದ. ಆಗ ಬಲರಾಮ, ಇಲ್ಲಮ್ಮ ಇಲ್ಲ, ಕೃಷ್ಣ ಸುಳ್ಳು ಹೇಳುತ್ತಿದ್ದಾನೆ. ಅವನು ಮಣ್ಣು ತಿನ್ನುವುದನ್ನು ನಾನೇ ಕಣ್ಣಾರೆ ಕಂಡೆ ಎಂದ. ಕೃಷ್ಣ, ಹಾಗಾದರೆ ನಿನ್ನ ಬಾಯಿ ತೆರೆದು ತೋರಿಸು. ಬಲರಾಮ ಹೇಳುತ್ತಿರುವುದು ನಿಜವೇ ಎಂದು ನಾನು ಪರೀಕ್ಷಿಸಬೇಕು ಎಂದು ಯಶೋದೆ ನುಡಿದಳು. ಕೃಷ್ಣನ ಕಣ್ಣುಗಳು ಹೊಳೆದವು. ಮುಖದಲ್ಲಿ ಮಂದಹಾಸ ಮೂಡಿತು. ಅವನು ಬಾಯಗಲಿಸಿ ನಿಂತ. ಅವನ ಬಾಯೊಳಗೆ ಬ್ರಹ್ಮಾಂಡವನ್ನು ಕಂಡು ಯಶೋದೆಗೆ ಅಚ್ಚರಿಯೋ ಅಚ್ಚರಿ. ಯಶೋದೆಗೆ ಗರ್ಗಮುನಿಗಳ ಮಾತು ಮತ್ತು ಕಂಸನ ಬಗ್ಗೆ ವಸುದೇವ ನೀಡಿದ ಎಚ್ಚರಿಕೆ ನೆನಪಾಯಿತು. ತನ್ನ ಮಗ ಸಾಮಾನ್ಯ ಮನುಷ್ಯನಲ್ಲ, ದೇವರೇ ಸರಿ ಎಂದು ಅವಳಿಗೆ ಮನವರಿಕೆಯಾಯಿತು. ಇಂದಿನ ಕಥೆ ಮುಗಿಯಿತು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದ.